ನಮಸ್ತೆ ಎಲ್ರಿಗೂ, ನಾನು ಶೋಭಾ. ವಾತಾವರಣಕ್ಕೆ ತಕ್ಕಂತೆ ಸಂಜೆ ಟೀ ಟೈಮ್ಗೆ ಗರಿಗರಿಯಾಗಿ ಈ ರೀತಿ ವಡೆಗಳನ್ನ ಮಾಡ್ಕೊತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈ ಕಡಲೆಬೇಳೆ ವಡೆ ಮತ್ತು ಮದ್ದೂರು ವಡೆ ಅಂತ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿಗಳು. ಮತ್ತು ಒಂದೇ ವಿಡಿಯೋದಲ್ಲಿ 2 ಥರದ ವಡೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ವಡೆ ಬೇಕೋ ಆ ವಡೆನ ಖಂಡಿತ ನೀವು ಟ್ರೈ ಮಾಡಿ ತುಂಬ ಗರಿಗರಿಯಾಗಿ ಮಾಡ್ಕೋಬೋದು. ಇವಾಗ ಮೊದಲು ಕಡಲೆಬೇಳೆ ವಡೆ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ನಾವು ಕಡಲೆಬೇಳೆ ವಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಡಲೆಬೇಳೆನ ನೆನೆಸ್ಕೊಳ್ಳೋಣ. ಕಡಲೆಬೇಳೆ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ನಾನು ಕಡಲೆಬೇಳೆನ ಹಾಕಿದ್ದೀನಿ. ಮತ್ತು ಕಡಲೆಬೇಳೆ ವಡೆ ನಮಗೆ ಗರಿಗರಿಯಾಗಿ ಬರಬೇಕು ಅಂತ ಅಂದರೆ ನಾವು ಸ್ವಲ್ಪ ಅಕ್ಕಿ ಹಾಕಬೇಕು. 2 ಕಪ್ ಆಗುವಷ್ಟು ಕಡಲೆಬೇಳೆಗೆ 1-2 ಸ್ಪೂನ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾರ್ಮಲಾಗಿ ಮನೆಯಲ್ಲಿ ಅನ್ನ ಮಾಡುವಂಥ ಅಕ್ಕಿ. 1-2 ಸ್ಪೂನ್ ಅಕ್ಕಿ ಹಾಕ್ಕೊಂಡು 1-2 ಬಾರಿ ನಾವು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಕಡಲೆಬೇಳೆನ 1 ಅಥವಾ 1.5 ಅವರ್ ನೆನೆಸ್ಕೊಂಡ್ರೆ ಸಾಕು. ಅದಕ್ಕಿಂತ ಹೆಚ್ಚು ನೆನೆಸಬಾರ್ದು. 2 ಅವರ್ 3 ಅವರ್ ಗಟ್ಟಲೆ ನಾವು ಕಡಲೆಬೇಳೆನ ನೆನೆಸ್ತು ಅಂದರೆ ನಾವು ಮಾಡುವಂಥ ಕಡಲೆಬೇಳೆ ವಡೆ ಮೆತ್ತಗಾಗ್ಬಿಡ್ತವೆ. ಹಂಗಾಗಿ ನಾವು 1 ಅಥವಾ 1.5 ಅವರ್ ಕಡಲೆಬೇಳೆನ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಇವಾಗ ನಾನು ಕೂಡ ಕಡಲೆಬೇಳೆನ 1-2 ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಕಡಲೆಬೇಳೆ ನೆನೆಯೋಷ್ಟರೊಳಗೆ ನಾವು ಈ ಕಡಲೆಬೇಳೆ ವಡೆಗೆ ಚಿಕ್ಕದಾಗಿ ಒಂದು ಸಿಂಪಲ್ ಆಗಿ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬಂದು 1 ಈರುಳ್ಳಿ ಮೀಡಿಯಮ್ ಸೈಜು, 1 ಗಂಟೆ ಹಾಕುವಷ್ಟು ಬೆಳ್ಳುಳ್ಳಿ, 1 ಇಂಚ್ ಹಾಕುವಷ್ಟು ಶುಂಠಿ, ಖಾರಕ್ಕೆ ಒಂದು 4ರಿಂದ 5 ಮೆಣಸಿನಕಾಯಿ, 1-2-3 ಪೀಸು ಚಕ್ಕೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ನೋಡಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ. ಇದನ್ನು ನಾವು ಆನು ಆಫು ಮಾಡ್ಕೊತಾ ತರಿಯಾಗಿ ಗ್ರೈಂಡ್ ಮಾಡಬೇಕು. ನೋಡಿ ಇಷ್ಟೇ ಇದು ಮಸಾಲೆ. ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು. ಆನು ಆಫು ಮಾಡ್ಕೊತಾ ತರಿಯಾಗಿ ಈ ರೀತಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇದೇ ರೀತಿಯಾಗಿರಬೇಕು, ತರಿಯಾಗೇ ಇರಬೇಕು. ಇವಾಗ ಇದನ್ನೆಲ್ಲ ನಾವು ತೆಗೆದು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳೋಣ. ಈ ರೀತಿ ನಾವು ಚಿಕ್ಕದಾಗಿ ಒಂದು ಮಸಾಲೆನ ಗ್ರೈಂಡ್ ಮಾಡಿಕೊಂಡು ಕಡಲೆಬೇಳೆ ವಡೆ ಮಾಡೋದ್ರಿಂದ ನಾವು ಮಾಡುವಂಥ ವಡೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆವಾಗಲೇ ನೆನೆಯೋದಕ್ಕೆ ಬಿಟ್ಟಂಥ ಕಡಲೆಬೇಳೆ ನೋಡೋಣ. ಕಡಲೆಬೇಳೆ ನೋಡ್ಬೋದು 1.5 ಅವರ್ ಆಯಿತು. ನಾನು ಕೂಡ ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋ ತನಕ ಮುಚ್ಚಿಟ್ಟಿದ್ದೆ. ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಅಂದರೆ ತುಂಬ ಸಾಫ್ಟಾಗಿ ನೆನೆಸ್ಕೋಬಾರ್ದು. 1 ಅಥವಾ 1.5 ಅವರು ನಾನು ಆವಾಗಲೇ ಹೇಳ್ದಂಗೆ ಅಷ್ಟು ಮಾತ್ರ ನೆನೆಸ್ಕೊಳ್ಳಿ. ಇವಾಗ ನೋಡಿ ಕಡಲೆಬೇಳೆ ಇಷ್ಟು ನೆಂದರೆ ಸಾಕು. ನೋಡಿ ಇವಾಗ ನಾವು ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಇವಾಗ ತಾನೇ ಗ್ರೈಂಡ್ ಮಾಡಿದಂಥ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಕಡಲೆಬೇಳೆ ಹಾಕ್ಕೊಂಡು ನೀರನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ಒಂದಿಷ್ಟು ಹಾಕ್ಕೊಂಡು ನಾವು ಸ್ವಲ್ಪ ಇದನ್ನು ಆನು ಆಫು ಮಾಡ್ಕೊತಾ ನೋಡಿ ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಬೇಳೆ ಥರ ಇರಬೇಕು, ತುಂಬ ನುಣ್ಣು ಗ್ರೈಂಡ್ ಮಾಡ್ಕೋಬಾರ್ದು. ಮತ್ತು ಗ್ರೈಂಡ್ ಮಾಡುವಾಗ ನೀರು ಹಾಕಬಾರ್ದು. ಕಡಲೆಬೇಳೆ ನೆಂದಿರುತ್ತೆ ನೋಡಿ, ಬೇಗ ಸಾಫ್ಟ್ ಆಗುತ್ತೆ. ಆನು ಆಫು ಮಾಡ್ಕೊತಾ 1-2 ಸುತ್ತು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಇವಾಗ ನಾನು ಕೂಡ ಸ್ವಲ್ಪನೇ ಕಡಲೆಬೇಳೆನ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲನೂ ಕೂಡ ತೆಗೆದು ಒಂದು ಪಾತ್ರೆಗೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಕೆಲವೊಂದಷ್ಟು ಪದಾರ್ಥನ ಸೇರಿಸೋಣ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬಂದು 2 ಈರುಳ್ಳಿ ಮೀಡಿಯಮ್ ಸೈಜು 2 ಈರುಳ್ಳಿ. ನಾನು ಗ್ರೈಂಡ್ ಮಾಡುವಾಗಲೂ ಕೂಡ 1 ಹಾಕಿದ್ದೆ. ಇವಾಗ ಚಿಕ್ಕದಾಗಿ ಹೆಚ್ಚಿ 2 ಹಾಕಿದ್ದೀನಿ. ಟೋಟಲ್ ಆಗಿ 3 ಈರುಳ್ಳಿನ ಉಪಯೋಗಿಸಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಕರಿಬೇವು, ಹಾಗೆ ಇವಾಗ ತಾನೇ ನಾವು ಗ್ರೈಂಡ್ ಮಾಡಿದಂಥ ಮಸಾಲೆ ಎಲ್ಲನೂ ಕೂಡ ಹಾಕ್ಕೊಂಡು ಇದಕ್ಕೆ ನಾವು ಇವಾಗ ಕಡಲೆಬೇಳೆ ವಡೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಕಂಪಲ್ಸರಿ ಹಾಕಬೇಕು, ಹಾಕಿದ್ರೇ ಚೆನ್ನಾಗಿರೋದು. ಕೆಲವ್ರಿಗೆ ಸಬ್ಸಿಗೆ ಸೊಪ್ಪು ಹಾಕೋದು ಇಷ್ಟ ಇರಲ್ಲ, ಅಂಥವ್ರು ಸ್ಕಿಪ್ ಮಾಡಿ ಪರವಾಗಿಲ್ಲ. ಇತ್ತು ಅಂದರೆ ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವಂತೂ ಕಂಪಲ್ಸರಿ ಹಾಕ್ತೀವಿ. ಈ ರೀತಿ ಕಡಲೆಬೇಳೆ ವಡೆ ಮಾಡಿದರೆ ಹಾಕ್ಬೋದು, ಅಥವಾ ಬೋಂಡ ಮಾಡಿದರೂ ಕೂಡ ನಾವು ಸಬ್ಸಿಗೆ ಸೊಪ್ಪು ಹಾಕಿ ಬೋಂಡ ಮಾಡೋದು. ಸಬ್ಸಿಗೆ ಸೊಪ್ಪಿಲ್ಲ ಅಂತ ಅಂದರೆ ನಾವು ವಡೆ ಬೋಂಡ ಮಾಡೋದೇ ಇಲ್ಲ. ಇವಾಗ ನೋಡಿ ನಾನು ಕೂಡ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಹಾಕ್ಕೊಂಡು ಇದಿಷ್ಟು ಪದಾರ್ಥನೂ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ಕಡಲೆಬೇಳೆ ಹಿಟ್ಟಾಗ್ಬೋದು, ನಾವು ಹಾಕಿರುವಂಥ ಸೊಪ್ಪು ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು. ಆ ರೀತಿ ನಾವು ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಮಗೆ ಬೇಕಾದ ಸೈಜಲ್ಲಿ ನಾವು ವಡೆಗಳನ್ನ ತಟ್ಟಿ ಬೇಯಿಸ್ಕೊಳ್ಳೋದು ಅಷ್ಟೇ. ನಮಗೆ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತೆಳುವಾಗಬೇಕು ವಡೆಗಳನ್ನ ತಟ್ಟಿ ನಾವು ಬೇಯಿಸ್ಕೊಳ್ಳೋಣ. ತಟ್ಕೊಳ್ಳೋದಕ್ಕೆ ನೋಡಿ ನಾನು ಕೈನಲ್ಲೇ ಈ ರೀತಿ ತಟ್ಟ ಹಾಕ್ಬೋದು, ಅಥವಾ ನಾವು ಸಪ್ರೇಟಾಗಿ ತಟ್ಟಿ ಇಟ್ಕೊಂಡು ಎಣ್ಣೆಗೆ ಹಾಕ್ತೀನಿ ಅಂದರೂ ಕೂಡ ಪರವಾಗಿಲ್ಲ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನೀವು ಕಡಲೆಬೇಳೆ ವಡೆನ ತಟ್ಕೊಂಡು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳಿ. ಇವಾಗ ನಾನು ಕೂಡ ಒಂದಷ್ಟು ಕಡಲೆಬೇಳೆ ವಡೆನ ಇಟ್ಕೊಂಡಿದ್ದೀನಿ. ನೋಡಿ ಬೇಗ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು ಅಂತ. ಇವಾಗ ನಾವು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಕರ್ಕೊಳ್ಳೋಣ. ಎಣ್ಣೆನೂ ಕೂಡ ಹದವಾಗಿ ಕಾದಿರುವಂಥ ಎಣ್ಣೆಗೆ ನಾವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ವಡೆಗಳನ್ನ ಹಾಕೋಣ ಬಿಡಿಯಾಗಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಎಲ್ಲ ವಡೆಗಳನ್ನ ಕೂಡ ಸೇರಿಸಿದ ಮೇಲೆ
ಉರಿನ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ವಡೆನ ಬೇಯಿಸ್ಕೋಬೇಕು. ಆವಾಗ ಎಣ್ಣೆ ಕುಡಿಯಲ್ಲ ವಡೆಗಳು. ಇವಾಗ ನೋಡಿ ನಾನು ಕೂಡ ಒಂದಷ್ಟು ವಡೆಗಳನ್ನ ಹಾಕಿದ್ದೀನಿ. ಇವಾಗ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ವಡೆಗಳನ್ನ ಬೇಯಿಸ್ಕೋಬೇಕು. ಇವಾಗ ನೋಡಿ ಈ ರೀತಿ ಒಂದು ಅರ್ಧದಷ್ಟು ವಡೆಗಳು ಬೆಂದು ಮೇಲ್ಗಡೆ ತೇಲ್ತಾ ಇರಬೇಕಾದ್ರೆ ನಾವು ಉಲ್ಟಾ ಮಾಡಿಕೊಂಡು ವಡೆಗಳನ್ನ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಉಲ್ಟಾ ಮಾಡಿಕೊಂಡು ಮಧ್ಯೆ ಮಧ್ಯೆ ಉಲ್ಟಾ ಮಾಡ್ಕೋತಾ ಕಲರ್ ಚೇಂಜ್ ಆಗೋ ತನಕ ವಡೆಗಳನ್ನ ಬೇಯಿಸ್ಕೋಬೇಕು. ಇವಾಗ ನೋಡಿ ಈ ರೀತಿ ವಡೆಗಳೆಲ್ಲ ಬೆಂದು ನೊರೆ ಕಡಿಮೆ ಆಗಿದೆ ಮತ್ತು ಮೇಲ್ಗಡೆ ತೇಲ್ತಾ ಇದೆ, ಒಂದೊಳ್ಳೆ ಕಲ್ಲರು ಕೂಡ ಬಂದಿದೆ. ಇವಾಗ ವಡೆಗಳು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ತೆಗೆದು ಒಂದು ಪಾತ್ರೆಗೆ ಹಾಕೋಣ. ನೀಟಾಗಿ ಎಣ್ಣೆನೆಲ್ಲ ಸೋದಿಸ್ಕೊಂಡು ನೋಡಿ ಇಷ್ಟೇ, ಇದು ತುಂಬ ಗರಿಗರಿಯಾಗಿ ಬರುತ್ತೆ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ಇವಾಗ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ನಾವು ಉಳಿದ ವಡೆಗಳನ್ನ ಕೂಡ ಸೇಮ್ ಒಂದು ವಿಧಾನದಲ್ಲಿ ಬೇಯಿಸಿ ತೆಗೆಯೋಣ. ವಡೆಗಳನ್ನ ಸೇರಿಸ್ಬೇಕಾದ್ರೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ವಡೆಗಳನ್ನ ಪೂರ್ತಿಯಾಗಿ ಸೇರಿಸಿದ ಮೇಲೆ ಉರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ವಡೆಗಳನ್ನ ಬೇಯಿಸ್ಕೊಳ್ಳಿ. ಆವಾಗ ವಡೆ ಎಣ್ಣೆ ಕುಡಿಯಲ್ಲ, ಹದವಾಗಿ ಬೇಯ್ತವೆ ವಡೆಗಳು. ಈ ಕಡಲೆಬೇಳೆ ವಡೆ ಅಂದ್ರೇ ಎಲ್ರಿಗೂ ಇಷ್ಟ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಇದು. ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಹಬ್ಬಗಳಿಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ 1 ಅಥವಾ 2 ವಡೆ ಇತ್ತು ಅಂದರೆ ಊಟ ಪೂರ್ತಿ ಆಗುತ್ತೆ. ಮತ್ತು ಕಡಲೆಬೇಳೆ ವಡೆ ಸ್ವಲ್ಪ ಗರಿಗರಿಯಾಗಬೇಕು ಮತ್ತು ತಿನ್ನೋದಕ್ಕೂ ಕೂಡ ಸ್ವಲ್ಪ ರುಚಿಯಾಗಿರಬೇಕು ಅಂದರೆ ನಾನು ತೋರಿಸ್ದಂಗೆ ನೀವು 1-2 ಸ್ಪೂನು ಅಕ್ಕಿ ಹಾಕ್ಕೊಂಡು ಚಿಕ್ಕದಾಗಿ ಒಂದು ಮಸಾಲೆ ಗ್ರೈಂಡ್ ಮಾಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಸಖತ್ ರುಚಿಯಾಗಿರುತ್ತೆ ಮತ್ತು ಗರಿಗರಿಯಾದ ಕಡಲೆಬೇಳೆ ವಡೆನ ಮಾಡ್ಕೋಬೋದು. ಇವಾಗ ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು ಕಡಲೆಬೇಳೆ ವಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕಡಲೆಬೇಳೆ ವಡೆಗಳು ಗರಿಗರಿಯಾಗಿ ರುಚಿಯಾಗಿ ಬರಬೇಕು ಅಂದರೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವಾಗ ಎರಡನೇದಾಗಿ ಗರಿಗರಿಯಾದ ಮದ್ದೂರು ವಡೆ ಯಾವ ರೀತಿ ಮಾಡೋದು ನೋಡೋಣ. ಇವಾಗ ಮೊದಲು ಒಂದು ಪಾತ್ರೆಗೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಬಂದು ಮೀಡಿಯಮ್ ಸೈಜು 2 ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಹಾಗೆ ಮೆಣಸಿನಕಾಯಿ ಖಾರಕ್ಕೆ ಒಂದು 3-4 ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಇವಾಗಲೇ ನಾವು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಚಿಗೆ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ ಫಸ್ಟ್ ನಾವು ಇದಿಷ್ಟು ಪದಾರ್ಥನೂ ಹಾಕಿ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿ. ಯಾಕೆ ಅಂದರೆ ಆ ಈರುಳ್ಳಿನಲ್ಲಿ ಇರುವಂಥ ನೀರಿನಂಶ ಎಲ್ಲ ಆಚೆ ಬರಬೇಕು. ಈ ರೀತಿ ಮಾಡೋದ್ರಿಂದ ನಾವು ಮಾಡುವಂಥ ವಡೆ ತುಂಬ ರುಚಿಯಾಗಿರುತ್ತೆ ಮತ್ತು ವಡೆಯ ಘಮನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ನೀರೆಲ್ಲ ಆಚೆ ಬರೋ ತನಕ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ರವೆ ಸೇರಿಸೋಣ. ರವೆ ಬಂದು 1 ಕಪ್ ಅಳತೆಯಿಂದ 1 ಕಪ್ ಆಗೋವಷ್ಟು ರವೆ ತೊಗೊಂಡಿದ್ದೀನಿ. ರವೆ ಅಂದರೆ ನಾರ್ಮಲಾಗಿ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ, ದಪ್ಪ ರವೆ, ಅದೇ ರವೆ ಹಾಕಬೇಕು. ಚಿರೋಟಿ ರವೆ ಎಲ್ಲ ಸೇರಿಸ್ಬೇಡಿ. ಇವಾಗ ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗೋವಷ್ಟು ರವೆಗೆ 1/4 ಕಪ್ ಆಗೋವಷ್ಟು ಮೈದಾ ಮತ್ತು 1/4 ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟು ಹಾಕಲೇಬೇಕು. ಇವಾಗ 1-2 ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜ ಹುರಿದು ಸ್ವಲ್ಪ ಸಿಪ್ಪೆ ತೆಗೆದು ಮಿಕ್ಸಿನಲ್ಲಿ ದಪ್ಪಾಗಿ ಪುಡಿ ಮಾಡಿ ಸೇರಿಸ್ತಾ ಇರೋ ಅಂಥದ್ದು. ಇವಾಗ ನೋಡಿ ಇದಿಷ್ಟು ಪದಾರ್ಥನ ಹಾಕಿದ ಮೇಲೆ ಸ್ಪೂನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ಬಿಸಿ ಮಾಡಿ ಸೇರಿಸೋಣ. 2 ಸ್ಪೂನ್ ಆಗೋವಷ್ಟು ಎಣ್ಣೆ ಮತ್ತು 1 ಸ್ಪೂನ್ ಆಗೋವಷ್ಟು ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ. ನಾವು ಬಿಸಿ ಮಾಡಿ ಹಾಕ್ತಂಥ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಕೈಯಿಂದ ಇದನ್ನು ಚೆನ್ನಾಗಿ ಪುಡಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಎಣ್ಣೆ ಎಲ್ಲ ಹಿಟ್ಟಿಗೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ 1-2 ನಿಮಿಷ ನಾವು ಚೆನ್ನಾಗಿ ಇದನ್ನು ಕೈನಲ್ಲಿ ಪುಡಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇರಬೇಕು. ಇವಾಗ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ನೀರು ಹಾಕೋದು ಅಂತ ಅಂದರೆ ನೀರನ್ನು ಚುಮ್ಕಿಸ್ಕೋಬೇಕಷ್ಟೇ, ಒಂದೇ ಸಲ ನೀರನ್ನು ಹಾಕಬಾರ್ದು. ಸ್ವಲ್ಪನೇ ನೀರನ್ನು ಚುಮ್ಕಿಸ್ಕೊಂಡು ಗಟ್ಟಿಯಾಗಿ ಇದನ್ನು ನಾವು ಟೈಟಾಗಿ ನಾದ್ಕೋಬೇಕು, ಸಾಫ್ಟಾಗಿರಬಾರ್ದು. ಮತ್ತು ಈ ಹಿಟ್ಟನ್ನು ನಾವು ಎಷ್ಟು ಗಟ್ಟಿಯಾಗಿ ನಾದ್ಕೋತೀವೋ ನಾವು ಮಾಡುವಂಥ ವಡೆನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಹಿಟ್ಟನ್ನು ನಾದಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಂತೂ ಹಿಟ್ಟನ್ನು ಮಾಡ್ಕೋಬೇಡಿ, ವಡೆ ಮೆತ್ತಗಾಗ್ಬಿಡುತ್ತೆ. ಹಿಟ್ಟು ಎಷ್ಟು ಗಟ್ಟಿಯಾಗಿರುತ್ತೋ ವಡೆ ಅಷ್ಟೇ ಕ್ರಿಸ್ಪಿಯಾಗಿ ಗರಿಯಾಗಿ ಬರುತ್ತೆ. ಇವಾಗ ನೋಡಿ ನಾನು ಕೂಡ ಸ್ವಲ್ಪನೇ ನೀರನ್ನ ಚುಮ್ಕಿಸ್ಕೊಂಡು ಹಿಟ್ಟನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದೇ ರೀತಿಯಾಗಿರಬೇಕು, ಟೈಟಾಗಿರಬೇಕು ಹಿಟ್ಟು. ಇವಾಗ ಉಂಡೆಗಳನ್ನಾಗಿ ಮಾಡಿಕೊಂಡು ವಡೆ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ತಟ್ಟಿ ಎಣ್ಣೆಗೆ ಹಾಕಿ ಬೇಯಿಸ್ಕೋಬೋದು. ಇವಾಗ ವಡೆಗಳನ್ನ ತೊಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ಕವರ್ ಹಾಕ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಅದನ್ನು ಉಪಯೋಗಿಸಿ ವಡೆನ ನಾವು ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ತಟ್ಕೋಬೋದು. ಅಂದರೆ ತುಂಬ ತೆಳುವಾಗಿ ತಟ್ಟಬಾರ್ದು. ಮದ್ದೂರು ವಡೆ ನೋಡೇ ಇರ್ತೀರಾ, ಅಷ್ಟು ತೆಳುವಾಗೂ ಇರಲ್ಲ ಮತ್ತು ತುಂಬ ಮಂದಾಗೂ ಕೂಡ ಇರಲ್ಲ, ಒಂದು ಮೀಡಿಯಮ್ ಆಗಿರುತ್ತೆ. ಅದೇ ರೀತಿಯಾಗಿ ನಾವು
ತಟ್ಕೊಳ್ಳೋಣ. ಇವಾಗ ನೋಡಿ ಈ ರೀತಿ ನಾನು ವಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ತಟ್ಕೊಂಡು. ತುಂಬ ತೆಳುವಾಗೂ ಇಲ್ಲ, ಹಾಗೆ ತುಂಬ ದಪ್ಪನಾಗೂ ಕೂಡ ಇಲ್ಲ. ಇದೇ ರೀತಿಯಾಗಿ ನಾವು ಎಲ್ಲ ವಡೆಗಳನ್ನೂ ಕೂಡ ತಟ್ಕೊಂಡು ಎಣ್ಣೆಗೆ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ವಡೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ನಾನು ಕೂಡ ಎಣ್ಣೆನ ಬಿಸಿ ಇಟ್ಟಿದ್ದೆ. ಎಣ್ಣೆನೂ ಕೂಡ ಹದವಾಗಿ ಬಿಸಿ ಬಿಸಿಯಾಗಿ ಕಾದಿತ್ತು. ಉರಿನ ಕಡಿಮೆ ಮಾಡಿಕೊಂಡು ವಡೆಗಳನ್ನ ಸೇರಿಸೋಣ. ನಮಗೆ ಎಷ್ಟು ಬೇಕೋ ಅಷ್ಟು ವಡೆಗಳನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೋದು. ಇಲ್ಲಿ ನಾನು ಒಂದು 5ರಿಂದ 6 ವಡೆಗಳನ್ನ ಹಾಕಿದ್ದೀನಿ. ವಡೆಗಳನ್ನ ಸೇರಿಸುವಾಗ ಉರಿ ಕಡಿಮೆ ಮಾಡ್ಕೊಳ್ಳಿ, ಯಾಕೆಂದರೆ ಬಿಸಿಯಾಗಿ ಎಣ್ಣೆ ಕಾದ್ಬಿಟ್ಟಿರುತ್ತೆ. ಹಂಗಾಗಿ ಆಮೇಲೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಹದವಾಗಿ ಗರಿಗರಿಯಾಗಿ ವಡೆಗಳನ್ನ ಬೇಯಿಸ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ವಡೆಗಳು ಈ ರೀತಿ ಅರ್ಧ ಬೆಂದು ಮೇಲೆ ತೇಲ್ಬೇಕಾದ್ರೆ ಈ ರೀತಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲ ವಡೆಗಳನ್ನೂ ಕೂಡ. ಇವಾಗ ನೋಡಿ ವಡೆಗಳು ಕೂಡ ಹದವಾಗಿ ಕಲರ್ ಚೇಂಜ್ ಆಗಿ ಬೆಂದಿದೆ, ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ. ಈ ರೀತಿ ನೊರೆ ಕಡಿಮೆ ಆಗಿ ವಡೆಗಳೆಲ್ಲ ಬಂದು ಒಂದು ಕಡೆ ನಿಂತ್ಕೋಬೇಕು, ಆವಾಗ ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರಿಸೋಣ. ಇವಾಗ ನೋಡಿ ಇಷ್ಟೇ ಇದು. ಎಣ್ಣೆನೆಲ್ಲ ನೀಟಾಗಿ ಸೋದಿಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಸೇಮ್ ಒಂದು ವಿಧಾನದಲ್ಲಿ ಉಳಿದ ವಡೆಗಳನ್ನ ಕೂಡ ಎಣ್ಣೆಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈ ವಡೆಗಳನ್ನ ಸೇರಿಸುವಾಗ ಉರಿನ ಕಡಿಮೆ ಮಾಡ್ಕೊಳ್ಳಿ, ಯಾಕೆಂದರೆ 2ನೇ ಬ್ಯಾಚ್ ಹಾಕುವಾಗಂತೂ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತೆ. ಹಂಗಾಗಿ ಇವಾಗ ನೋಡಿ ವಡೆಗಳು ಕೂಡ ಒಂದು ಅರ್ಧದಷ್ಟು ಬೆಂದು ಈ ರೀತಿ ಮೇಲೆ ತೇಲುವಾಗ ಉಲ್ಟಾ ಮಾಡಿಕೊಂಡು ವಡೆಗಳನ್ನ ಹದವಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ನೋಡಿ 2ನೇ ಬ್ಯಾಚು ವಡೆಗಳು ಕೂಡ ಹದವಾಗಿ ಬೆಂದು ಕಲರ್ ಚೇಂಜ್ ಆಗಿದೆ, ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ. ಈ ರೀತಿ ಆದರೆ ವಡೆಗಳು ಚೆನ್ನಾಗಿ ಹದವಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಎಣ್ಣೆನೆಲ್ಲ ನೀಟಾಗಿ ಸೋದಿಸ್ಕೊಂಡು ತೆಗೆದ್ರೆ ಆಯಿತು. ನೋಡಿ ಇಷ್ಟೇ, ಇದು ಒಂದೊಳ್ಳೆ ಸೂಪರ್ ಸ್ನ್ಯಾಕ್ಸ್ ರೆಡಿ ಆಯಿತು ಸಂಜೆ ಟೀ ಟೈಮ್ಗೆ ಗರಿಗರಿಯಾಗಿ. ಮದ್ದೂರು ವಡೆ ಅಂತಲೇ ಫೇಮಸ್ ಆಗಿರುವ ಈ ಮದ್ದೂರು ವಡೆಗೆ ತೆಂಗಿನಕಾಯಿ ಚಟ್ನಿ ಅಂತೂ ಒಂದೊಳ್ಳೆ ಕಾಂಬಿನೇಷನು. ಮತ್ತು ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ಇದು. ಸಂಜೆ ಟೀ ಟೈಮ್ಗೆ ತುಂಬ ಕಡಿಮೆ ಸಮಯದಲ್ಲಿ ಗರಿಗರಿಯಾಗಿ ರೆಡಿ ಮಾಡ್ಕೋಬೋದು. ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ.